ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCET 2024 ಅಪ್ಡೇಟ್ಗೆ ಸ್ವಾಗತ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಿನ್ನೆ ಮಾಕ್ ಅಲಾಟ್ಮೆಂಟ್ ಬಂತು, ಮತ್ತೆ ಇವತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಒಂದು KCET ಸ್ಟೂಡೆಂಟ್ಸ್ಗೆ. ಯಾಕಂತಂದರೆ ಆಪ್ಷನ್ ಎಂಟ್ರಿ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಟೈಮ್. ಯಾಕಂದರೆ ಮಾಕ್ ಅಲಾಟ್ಮೆಂಟ್ ಬಿಟ್ಟು ಮರುದಿನನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಒಂದು 2 ಡೇಸ್ 3 ಡೇಸ್ ಆದರೂ ಹುಡುಗರು ರೆಸ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ. ವಾಪಸ್ ನಿಮ್ಮ ವರ್ಕ್ ಚಾಲೂ ಮಾಡ್ಕೋರಪ್ಪ ಅಂತ ನನಗೆ 23ಕ್ಕೆ ಸ್ಟಾರ್ಟ್ ಆಗಿದ್ದು ಆಪ್ಷನ್ ಎಂಟ್ರಿ. ಮತ್ತೆ ಈಗ 14ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಯಾರೆಲ್ಲ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಅಂತಂದರೆ ಯಾರಿಗೆಲ್ಲ ಕಾಲೇಜ್ ಸೀಟ್ ಸಿಕ್ಕಿಲ್ಲೋ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ನಿಮಗೆ ಕಾಲೇಜ್ ಅಲರ್ಟ್ ಆಗಿಲ್ಲೋ ಅಥವಾ ಇನ್ನೂ ಕೆಲವೊಂದಿಷ್ಟು ಹುಡುಗರು ಕಾಲೇಜ್ ಆ್ಯಡ್ ಮಾಡಬೇಕಿತ್ತು ಬರ್ದಾರಂತ ಇದ್ರೋ ಇವಾಗ ಕಾಲೇಜಸ್ ಆ್ಯಡ್ ಮಾಡ್ಬೋದು. ಓಕೆ, ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರು ತನ್ನ ಬೇರೆ ಬೇರೆ ಕೋರ್ಸಸ್ ಕೂಡ ಆ್ಯಡ್ ಮಾಡಬೇಕಿತ್ತು ಇವಾಗ ಮಾಡಲ್ಲ ಅಂತ ಅದರ ಖಂಡಿತ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಫ್ರೆಶ್ ಮಾಡ್ಬೋದು. ಓಕೆ, ಈಗ ಅದನ್ನೆಲ್ಲನೂ ಪಕ್ಕಕ್ಕೆ ಇಟ್ಬಿಟ್ಟು ಕೆಲವೊಂದಿಷ್ಟು ಹುಡುಗರು ಮಾತಾಡಿದ್ದು ಏನಪ್ಪ ಅಂತಂದರೆ, ಹಣ ಈಗ ಕಟ್ ಆಫ್ ಬಿಡ್ತಾರೆ ಅಥವಾ ಚಾಯ್ಸ್ ಎಂಟ್ರಿ ಇದೆ ಅಂತಂದರೆ ಈಗಾಗಲೇ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿದೆ, ಈಗ ಅದನ್ನೇ ಒಂದು ಸೀಟ್ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಚಾಯ್ಸ್ ಎಂಟ್ರಿ ಮಾಡ್ಬೋದು ಅಂತಂದು ಕೆಲವೊಂದಿಷ್ಟು ಹುಡುಗರು ಕೇಳಿದ್ರೆ. ಸೊ ಎರಡೂ ಕೂಡ ನಿಮಗೆ ಡೌಟ್ಸ್ ಇತ್ತಂತಂದರೆ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸರಿ, ಇವಾಗ ಏನಪ್ಪ ಅಂತಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋಲ್ಲ. ಯಾಕಂತಂದರೆ ಇದು ಮಾಕ್ ಅಲಾಟ್ಮೆಂಟ್, ಇದು ರಿಯಲ್ ಅಲಾಟ್ಮೆಂಟ್ ಬಂದರೆ ಇನ್ ಕೇಸ್ ಯಾಕಂತಂದರೆ ಅಂದರೆ ನೀವು ಒಂದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆಗಿ ಕೊನೆಗೆ ಒಂದು ರಿಯಲ್ ಅಲಾಟ್ಮೆಂಟ್ ಆಗುತ್ತೆ ನೋಡ್ರಿ, ಅವಾಗ ನಿಮಗೆ ಒಂದು ಸೀಟ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಅವಾಗ ನೀವು ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೆ, ಅಲ್ಲಿವರೆಗೂ ಚಾಯ್ಸ್ ಎಂಟ್ರಿ ಬಿಡಲ್ಲ. ಸರಿನಾ? ಯಾಕಂದರೆ ನೀವು ಕಾಲೇಜು ಹೋಲ್ಡ್ ಇಟ್ಕೊಂಡು ಹೋಗ್ಬೇಕಂತಂದರೆ ರಿಯಲ್ ಅಲಾಟ್ಮೆಂಟ್ ಆಗಬೇಕು ಮೊದಲು. ಜಸ್ಟ್ ನೀವು ಟ್ರಯಲ್ ಈ ರೀತಿ ನಿಮ್ಗೆ ಒಂದು ರಿಯಲಲ್ಲಿ ಒಂದು ಅಲಾಟ್ಮೆಂಟ್ ಆಗುತ್ತೆ ನೋಡ್ರಪ್ಪ ಅಂತ ಅನ್ನೋಕ್ಕೆ ಒಂದು ನಿಮ್ಗೆ ಎಕ್ಸಾಂಪಲ್ ತೋರಿಸಿದ್ದಾರೆ ಅಷ್ಟೇ ಅವ್ರು ಮಾಕ್ ಅಲಾಟ್ಮೆಂಟ್ ಅಂತಂದರೆ. ಓಕೆ, ಅದ್ರ ತಕ್ಕಂಗೆ ಕೆಲವೊಂದಿಷ್ಟು ಹುಡುಗರಿಗೆ ಏನೇನಂತ ಅರ್ಥ ಆಗಿರುತ್ತೆ. ಯಾಕಂದರೆ ಯಾವ ರೀತಿ ನಾನು ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಅಂತಂದು ಗೊತ್ತಾಗ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದ್ರೆ ಈಗ ವಾಪಸ್ ಇವಾಗ ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ. ಓಕೆ, ಯಾಕಂದರೆ ಇವತ್ತು ಬಿಟ್ಟಿದ್ದಾರೆ ನಾಳೆ ಮಧ್ಯಾಹ್ನದಿಂದ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಓಕೆ, ಎಲ್ಲಿ ಸಿಗುತ್ತೆ ಬರ್ತಾರೆ ಅಂತ ಕೇಳಿದ್ರೆ ಈಗ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಕೆ ವೆಬ್ಸೈಟಲ್ಲಿ ಬಂದರೆ ಮೊದಲು ವೆಬ್ಸೈಟಲ್ಲಿ ಬಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೈವೇಸಿ ಕ್ಲಿಕ್ ಮಾಡ್ಕೊಂಡು UGC 2024 ಕ್ಲಿಕ್ ಮಾಡ್ಕೊಂಡ್ರೆ ಈ ಲಿಂಕ್ ಎಲ್ಲಿ ಸಿಗುತ್ತೆ ಅಂತಂದರೆ ವಾಪಸ್ ನೀವು ಎಲ್ಲಿ ಆಪ್ಷನ್ ಎಂಟ್ರಿ ಅಂತಂದರೆ ಮೊದಲಿಗೆ ನೀವು ಎಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಿ ನೋಡ್ರಿ, ಇಟ್ ಮೀನ್ಸ್ ಸ್ವಲ್ಪ ಕೆಳಗಡೆ ಬನ್ನಿ, ನಿಮ್ಗೆ ಸ್ಕ್ರಾಲ್ ಮಾಡ್ಕೊಂತ ಸಿಗುತ್ತೆ ನಿಮಗೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, UGC 2024 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಕಾಣಿಸ್ತಿದೆ. 23/7/2024 ಅಂತ ಇರ್ತದೆ ನೋಡ್ರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರ್ತದೆ. ಆ್ಯಂಡ್ ಈ ಲಿಂಕ್ ಇಂಪಾರ್ಟೆಂಟು ಥ್ರೂಔಟ್ ನೀವು ಅಡ್ಮಿಷನ್ ಆಗೋವರೆಗೂ ಕೂಡ ಬೇಕಾಗ್ತದೆ. ಸರಿ, ಇವಾಗ ಒಂದಂತರೂ ಅರ್ಥ ಆಯಿತು, ಚಾಯ್ಸ್ ಎಂಟ್ರಿ ಅಂತರೂ ಬರಲ್ಲ. ಹಾಗಾದರೆ ಇದೇ ಒಂದು ಅಂದರೆ UGC 2024 ನೋಡೋದಂತಂದರೆ ಕೆಲವೊಂದಿಷ್ಟು ಹುಡುಗರು ಕೇಳಿದ್ದೇನಪ್ಪ ಅಂದರೆ ಕಟ್ ಆಫ್ ಅನ್ನೋದು ಬಿಡ್ತಾರ ಅಂತಂದು. ಸೊ ನಿನ್ನೆ ನಿಮ್ಗೆ ಏನಪ್ಪ ಅಂದರೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಬಿಟ್ಟರು, ಅದ್ರ ತಕ್ಕನಂಗೆ ಮಾಕ್ ಅಲಾಟ್ಮೆಂಟ್ದು ಒಂದು ಕಟ್ ಆಫ್ ಇಡಬೇಕಲ್ವಾ. ಸೊ ಎಲ್ಲಿ ಬಿಡ್ತಾರೆ ಅಂತ ಕೇಳಿದ್ರೆ, ಓಕೆ, ನಿಮಗೆ ನಾನು ಅವಾಗಲೇ ಹೇಳಿದೆ, ನಾನು ಅಂತಂದ್ರೆ ಲೈವಲ್ಲಿ ಬಂದಾಗೂ ಕೂಡ ಹೇಳಿದ್ದೆ, ಯಾರೆಲ್ಲ ಕೇಳಿಸ್ಕೊಂಡಿರಲ್ಲ ಗೊತ್ತಿಲ್ಲ, ಇವಾಗ ಕೇಳಿಸ್ಕೊರಿ. ಓಕೆ, ಈ 3 ಇಯರ್ಸ್ ಬ್ಯಾಕ್ ಅಂತಂದರೆ 2 ಬ್ಯಾಚ್ ನಿಮಗಿಂತೂ ಸೀನಿಯರ್ಸ್ ಇಬ್ಬರು ಬ್ಯಾಚ್ ಇದ್ದಾರೆ, ಆ್ಯಂಡ್ ಅದಕ್ಕಿಂತ 3-4 ಬ್ಯಾಚ್ಗಳು ಇದ್ದಾರೆ ನೋಡ್ರಿ. ಅವರು ಅಂದರೆ 3 ಇಯರ್ಸ್ ಬ್ಯಾಕ್ ಏನಾಯ್ತು ಅಂತಂದರೆ ಮಾಕ್ ಅಲಾಟ್ಮೆಂಟ್ದು ಒಂದು ಕಟ್ ಆಫ್ ಇಡ್ತಿದ್ರು. ಓಕೆ, ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡ್ಕೊಂಡು ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡ್ತಿದ್ವಿ. ಈವನ್ ನಾವು ಕೂಡ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಬಿಟ್ಟಿದ್ರು ನಮಗೆ, ನಾವು ನೋಡ್ಕೊಂಡು ಮಾಡ್ತಿದ್ವಿ. ಬಟ್ ನಾವು ಆದ ನಂತರ ಈಗ 2 ಬ್ಯಾಚ್ಗಳು ಬಂದು ನೋಡ್ರಿ, ಆ ಬ್ಯಾಚ್ಗಳಿಗೆ ಏನಪ್ಪ ಆಯ್ತು ಅಂತಂದರೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಅಂತ ಬಿಡಲಿಲ್ಲ. ಸರಿ, ಈ ಸರ್ತಿ ಬಿಡ್ತಾರ ಇಲ್ವೋ ಅದನ್ನ ಹೇಳಿ ಬರ್ತಾರೆ ಮೊದಲು ಅಂತಂದರೆ ನೋಡ್ರಿ. ಈ ಸರ್ತಿ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರುವಾಗೆ 2 ಸರ್ತಿ ಏನು ಮಾಡಿಬಿಟ್ರಪ್ಪ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ಮಾಡ್ತಿದ್ದಾರೆ. ಸರಿ, ಫಸ್ಟ್ ಮಾಕ್ ಅಲಾಟ್ಮೆಂಟು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಮಾಡೋಕೆ ಏನಾಗುತ್ತೆ ಅಂದರೆ ಮತ್ತೆ 2 ಸರ್ತಿ ಕಟ್ ಆಫ್ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಹಂಗಾಗಿಬಿಟ್ಟು ಅವರು ಮೇ ಬಿ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಅಂತೂ ಬಿಡಲಿಕ್ಕಿಲ್ಲ. ಓಕೆ, 90% ಚಾನ್ಸಸ್ ಇಲ್ಲವೇ ಇಲ್ಲ. ಆ್ಯಂಡ್ ಅದಾಗಿ ಕೂಡ ಕೇದವ್ರು ಮನಸ್ಸು ಮಾಡಿದರೆ 10% ಆಗುತ್ತೆ, ಬಟ್ ಅದು ಆಗಲಿಕ್ಕಿಲ್ಲ. ಬಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅದಾದರೂ ಬರ್ತಾರೆ, ಅದನ್ನಾದರೂ ಹೇಳಿ ಅಂತಂದರೆ ಅದನ್ನೂ ಕೂಡ ಬರಲಿಕ್ಕಿಲ್ಲ ಅನ್ಕೊತೀನಿ. ಯಾಕಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ದು ನಿಮ್ಮದು ಅಷ್ಟೇ ಅಲ್ಲ, ನೀಟ್ ಅವ್ರದ್ದು ಕೂಡ ಎಲ್ಲರದ್ದು ಕೂಡ ತೆಗೆದವ್ರು ಕೊಡಬೇಕು. ಸೊ ಕೇದವರು ಇಷ್ಟು ಮಾಡೋಕ್ಕೆ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಕೊಡೋಕ್ಕೆ ಅಥವಾ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವ್ರಿಗೆ ಅದನ್ನೇ ಸ್ವಲ್ಪ ಸರಿಯಾಗಿ ವರ್ಕ್ ಮಾಡೋಕ್ಕೆ ಸರಿ ಆಗ್ತಿಲ್ಲ. ಇದನ್ನೆಲ್ಲ ತೊಗೊಂಡು ಕೂರ್ತಾರಪ್ಪ ಅಂತಂದ್ರೆ ನಾ ಗ್ಯಾರಂಟಿ ಅಂದರೂ ಕೊಡಲ್ಲ. ಯಾಕಂದರೆ 2 ವರ್ಷನೂ ಕೂಡ ಮಾಡಿಲ್ಲ, ಮತ್ತು ಈ ಸರ್ತಿನೂ ಮತ್ತೆ ಬರಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಆಗಿ ಅಷ್ಟೊಂದು ತಲೆ ಕೆಡಿಸ್ಕೊಬಿಟ್ರಿ, ಬಿಟ್ಬಿಡಿ. ಓಕೆ, ಇವಾಗ ಏನು ಮಾಡೋದು, ನಾವು ಯಾವುದು ಬೇಸ್ ಮೇಲೆ ಮತ್ತು ಈಗ ನಾವು ಆಪ್ಷನ್ ಎಂಟ್ರಿ ಮಾಡ್ಬೇಕು ಬರ್ತಾರೆ ಅಂತ ಕೇಳಿದ್ರೆ, ಈಗ ನೀವು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಬೇಕು, ಇದು ಒಂದೇ ನಿಮ್ಗೆ ಆಪ್ಷನ್ಸ್ ಇರೋದು. ಓಕೆ, ನೀವು ಅಂದ್ಕೊಂಡಿರೋ ಕಾಲೇಜಸ್ನ ಫಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಬಿಡ್ರಿ. ಓಕೆ, ಫ್ರೆಶ್ಶಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ನೀವು ಇಷ್ಟು ದಿನ ಮಾಡಿದ್ದು ಹೋಯ್ತು, ಮುಗಿದು ಹೋಯ್ತದು. ಯಾವುದೋ ಒಂದು ಮಾಕ್ ಅಲಾಟ್ಮೆಂಟ್ ಸಿಕ್ಕತ್ತೆ ನಿಮಗೆ ಇಷ್ಟ ಇಲ್ಲದೆ ಸಿಕ್ಕತ್ತೋ ಅದು ಇಷ್ಟ ಇದ್ದದ್ದು ಸಿಕ್ಕತ್ತೋ ನಿಮ್ಗೆ ಗೊತ್ತಿಲ್ಲ. ಓಕೆ, ಇಷ್ಟ ಇದ್ದದ್ದು ಸಿಕ್ಕಿತ್ತಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಹಾಗೆ ಬಿಡ್ಬೋದು, ನೀವು ನಡೀತದ. ಓಕೆ, ಇಲ್ಲ ಕೆಲವೊಂದಿಷ್ಟು ಹುಡುಗರಿಗೆ ನಾನು ಅನ್ಕೊಂಡ್ರೆ ಕಾಲೇಜಸ್ ಸಿಕ್ಕಿಲ್ಲ, ಅಲರ್ಟ್ ಆಗಿಲ್ಲ ನೋಡ್ರಿ ಅಂತ ಅಂತೀರಿ ನೋಡ್ರಿ, ಅಂಥ ಸ್ಟೂಡೆಂಟ್ಸ್ ಏನು ಮಾಡ್ರಪ್ಪ ಅಂದರೆ ಜಾಸ್ತಿ ಕಾಲೇಜಸ್ನೇ ಆ್ಯಡ್ ಮಾಡಿ. ಓಕೆ, ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ನನ್ನ ಸಲುವಾಗಿಲ್ಲ ನಿಮ್ಮ ಸಲುವಾಗಿ ಹೇಳ್ತಿದ್ದೀನಿ, ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿರಿ. ಹಾಗಾದರೆ ನಿಮ್ಗೆ ಯಾವುದಾದ್ರು ಒಂದು ಕಾಲೇಜ್ ಸಿಗುತ್ತೆ, ಅವಾಗ ನೀವು ಚಾಯ್ಸ್ ಎಂಟ್ರಿ ಅವಾಗ ಬಿಡ್ತಾರೆ. ಮುಂದೆ ರಿಯಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗುತ್ತೆ, ಅವಾಗ ಚಾಯ್ಸ್ ಎಂಟ್ರಿ ಬಿಡ್ತಾರೆ. ನೀವು ಕಾಲೇಜು ಹೋಲ್ಡ್ ಇಟ್ಕೊಂಡಾದರೂ ಓಕೆ, ಅವಾಗ ನಿಮಗೆ ಫಸ್ಟ್ ರೌಂಡ್ದು ಫಸ್ಟ್ ರೌಂಡ್ದು ರಿಯಲ್ ಅಲಾಟ್ಮೆಂಟ್ದು ನಿಮಗೆ ಒಂದು ಕಟ್ ಆಫ್ ಲಿಸ್ಟನ್ನು ಕೂಡ ಬಿಡ್ತಾರೆ.
ಓಕೆ ಅವಾಗ ಚಾಯ್ಸ್ ಎಂಟ್ರಿನ ಬಂದಿರ್ತದ. ಅವಾಗ ನೀವು ಕಾಲೇಜ್ ಹೋಲ್ಡ್ ಇಟ್ಕೊಳ್ಬೋದು. ಹೋಲ್ಡ್ ಇಟ್ಕೊಂಡು ಒಂದು ಕಟ್ ಆಫ್ ಲಿಸ್ಟ್ದು ಒಂದು ಅನಾಲಿಸಿಸ್ ಕೂಡ ಮಾಡ್ಕೋಬೋದು. ಅನಾಲಿಸಿಸ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋದಾಗ ಅಥವಾ ಸೆಕೆಂಡ್ ರೌಂಡ್ಗೆ ಅಲ್ಲಿ ಕೂಡ ಹೋದಾಗ ನಿಮ್ಮ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗ್ತದೆ. ಅವಾಗ ಇನ್ ಕೇಸ್ ಅಲ್ಲಿ ಕೂಡ ಸಿಗದೆ ಹೋದಾಗ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ರಿ. 3 ರೌಂಡ್ಸು ಕೂಡ ಪಾರ್ಟಿಸಿಪೇಟ್ ಮಾಡ್ರಿ. ಓಕೆ ಯಾರಿಗೆಲ್ಲ ನೀವು ಅನ್ಕೊಂಡಿರೋ ಕಾಲೇಜ್ ಸಿಗದೆ ಹೋದಾಗ ಓಕೆ ನಿಮ್ಗೊಂದು 5% ಕೂಡ ಚೆನ್ನಾಗಿ ಅನಿಸ್ಲಿಲ್ಲ ಕಾಲೇಜ್ನಾಗ ಸಿಕ್ಕಿರೋದು ಅಂತ ಅನಿಸಿದರೆ ಸೆಕೆಂಡ್ ರೌಂಡ್ಗೆ ಹೋಗ್ಬಿಡ್ರಿ. ನೀವು ಅನ್ಕೊಂಡಿರೋಕ್ಕಿಂತ ಬೆಟರ್ ಕಾಲೇಜಸ್ ಸಿಗ್ತಿರ್ತಾವೆ. ಓಕೆ ಇದು ಹುಡುಗರು ಜಾಂಡ್ರ್ ಮಾಡೋದು ವರ್ಷನೂ ಕೆಲಸ ಏನಪ್ಪ ಅಂದರೆ ಇದೆ. ಯಾರೆಲ್ಲ ಹೋಲ್ಡ್ ಇಟ್ಕೊಂಡು ಹೋಗ್ತಾರೋ ನೆಕ್ಸ್ಟ್ ರೌಂಡಿಗೆ ಆ ಹುಡುಗರು ಚೆನ್ನಾಗಿರೋ ಕಾಲೇಜ್ ತೊಗೊಂಡಿದ್ದಾರೆ. ನೀವು ಕೂಡ ಅದೇ ರೀತಿ ಮಾಡಿ. ಯಾಕಂದರೆ ನೆಕ್ಸ್ಟ್ ರೌಂಡಿಗೆ ಹೋದಾಗ ನಿಮ್ಮ ಕೈಯಲ್ಲಿ ಇರ್ತದೆ ಒಂದು ಕಾಲೇಜ್ ಅಂತ ನಿಮ್ಗೆ ಇದೇ ಬಿಡ್ತದೆ. ಅದನಂತರ ಯಾರು ಕೂಡ ತೊಗೊಳಕ್ಕಂದ್ರೆ ಚಾನ್ಸಸ್ ಇಲ್ಲ. ಓಕೆ ಅವಾಗ ಏನು ಮಾಡಬೇಕು, ಮೇಲ್ಗಡೆ ಇರೋ ಕಾಲೇಜ್ ಎಲ್ಲವೂ ಅದರಲ್ಲಿ ನಿಂಗೆ ಬೇಕಾಗಿರೋದು ಅಷ್ಟು ಇಟ್ಕೊಂಡು ಎಲ್ಲನೂ ಕೂಡ ತೆಗೆದಾಕ್ಬಿಡೋದಪ್ಪ. ಓಕೆ ನಿಮ್ಗೆ ಯಾವುದೋ ಒಂದು ನೀನು 100ನೇ ಕಾಲೇಜ್ ಅಲರ್ಟ್ ಆಗಿದೆ. ಓಕೆ 100 ಕಾಲೇಜ್ಗಿಂತ ಮೇಲ್ಗಡೆ ಇರೋದು ಅದರಲ್ಲಿ 90 ಕಾಲೇಜ್ ಇಷ್ಟ ಇಲ್ಲ ಅಂತಂದ್ರೆ 90 ತೆಗೆದಾಕು. ಒಂದು 10 ನಿನಗೆ ಬೇಕಾಗಿರೋದು ಅಷ್ಟೇ ಇಟ್ಕೋ. 10ರಲ್ಲಿ ಯಾವುದಾದ್ರೂ ಸಿಗುತ್ತೆ. ಇಲ್ಲಾಂದ್ರೆ ಹೆಂಗಿದ್ದು 100ನೇ ಕಾಲೇಜ್ ಏನಿತ್ತು ನೋಡ್ರಿ ಆ ಕಾಲೇಜ್ ಅಂತೂ ನಿಮ್ಗೆ ಸಿಕ್ಕೇ ಸಿಗ್ತದೆ. ಸೊ ಹಂಗಾಗ್ಬಿಟ್ಟು ಈ ರೀಸನ್ ನಿಮ್ಗೆ ಇಟ್ಟೊಂದು ಹೇಳ್ತಿದ್ದೀನಿ. ಒಂದು ಅನಾಲಿಸಿಸ್ ಮಾಡೋಕ್ಕೆ ನಿಮ್ಗೆ ಇನ್ನೂ ಕೂಡ ಒಂದು ಕಟ್ ಆಫ್ ಲಿಸ್ಟ್ ಅನ್ನೋದು ಬಿಡಲಿಕ್ಕಿಲ್ಲ. ಆ್ಯಂಡ್ ಚಾಯ್ಸ್ ಎಂಟ್ರಿ ಕೂಡ ನಿಮಗೆ ಜಸ್ಟ್ ಇದು ಮಾಕ್ ಅಲಾಟ್ಮೆಂಟ್ ಅನ್ನೋಕ್ಕೋಸ್ಕರ ಇದು ಚಾಯ್ಸ್ ಎಂಟ್ರಿ ಕೂಡ ಈ ಸದ್ಯಕ್ಕೆ ಬರಲ್ಲ. ಯಾಕಂದ್ರೆ ಚಾಯ್ಸ್ ಎಂಟ್ರಿ ಬರಬೇಕಂತಂದ್ರೆ ಒಂದು ರಿಯಲ್ ಅಲಾಟ್ಮೆಂಟ್ ಬರಬೇಕು. ಸೊ ಅದಕ್ಕೆಲ್ಲನೂ ಕೂಡ ಇನ್ನೂ ಕೂಡ ಟೈಮ್ ಹಿಡಿತದ. ಇದೆಲ್ಲನೂ ಕೂಡ ಥ್ರೂಔಟ್ KCET ಪ್ರೊಸೆಸ್ಸು ಸ್ವಲ್ಪ ಜಾಸ್ತಿನೇ ನಡೀತಿದೆ ಈ ವರ್ಷ. ಸರಿ ಕಂಬೈಂಡ್ ಆಗಿ ಬಿಟ್ಟು ಆಪ್ಷನ್ ಎಂಟ್ರಿ ನಡಿಬೇಕಿತ್ತು. ಈಗ ಆ್ಯಕ್ಚುಲಿ ಇನ್ನೂ ಕೂಡ ನೀಟ್ ಅವ್ರಿಗೆ ಬಿಟ್ಟಿರಲಿಕ್ಕಿಲ್ಲ. ಯಾಕಂದರೆ ಇನ್ನೂ ಕೂಡ ಅವ್ರ ಪ್ರೊಸೆಸ್ ಜಾಸ್ತಿ ಇದೆ. ಆ್ಯಂಡ್ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ KCET ಸ್ಟೂಡೆಂಟ್ಸ್ಗೆ ಈ ಬೇಗನೆ ವರ್ಕ್ ಮಾಡ್ತಿದ್ದಾರೆ. ಓಕೆ KCET ಸ್ಟೂಡೆಂಟ್ಸ್ಗೆ ಅಂದರೂ ಬೇಗ ವರ್ಕ್ ಮಾಡ್ತಿದ್ದಾರೆ. ಜಾಸ್ತಿ ತಿಳ್ಕೊಳ್ಳೋಕ್ಕೆ ಕೇದವರು ಬೇಗನೆ ವರ್ಕ್ ಮಾಡ್ತಿದ್ದಾರೆ. ಯಾಕಂದರೆ ಇನ್ನೂ 3 ಡೇಸ್ ಬಿಟ್ಟಿತ್ತಂದರೆ ಮಾಕ್ ಅಲಾಟ್ಮೆಂಟ್ ಮತ್ತೆ ಏನಾಗಿತ್ತಂದರೆ 2 ಡೇಸ್ದಿಂದ ಮತ್ತೆ ಹುಡುಗರು ಏನೋ ತಪ್ಪು ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ನೀಟ್ ಅವರು ಕೂಡ ಬರೋವರೆಗೂ ಕೂಡ ಬಿಡ್ತಾರೆ. ಓಕೆ ನೀಟ್ ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಅವಾಗ ಇಬ್ಬರು ಕೂಡ ಕಂಬೈಂಡ್ ಆಗಿ ಮಾಡ್ಬೋದು. ಆರಾಮಾಗಿ ನೀವು ಕೂಡ ಅನ್ಕೊಂಡಿರೋ ಸೀಟ್ ಸಿಗ್ತದೆ. ಯಾಕಂದರೆ ನೀಟ್ ಅವ್ರಿಗೆ ತಮಗೆ ಬೇಕಾಗಿರೋ ತಾವು ಸೀಟ್ ತೊಗೊಂಡು ಹೋಗ್ತಾರೆ. ನೀವು ಬೇಕಾಗಿರೋ ನೀವು ತೊಗೊಂಡು ಹೋಗ್ಬೋದು. ಓಕೆ ಸರಿ ಇದಾಗಿತ್ತು ಈ ಒಂದು ವಿಡಿಯೋ. ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.